ಡಿ ಕೆ ಶಿ ಅವರು ಸೇರಿ ಬಾಲಕೃಷ್ಣ ಡಿ ಕೆ ಶಿ ಅವರು ಅಲ್ಲ ನಾವು ಬಾಲಕೃಷ್ಣ ಅವ್ರು ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡಲಿ. ಅದ್ರಲ್ಲಿ ಗೊತ್ತಾಗುತ್ತಲ್ಲ ಯಾರ್ಯಾರ ಹೆಸರು ಅಂತ ಅವರೇ ಹೇಳ್ತಾರಲ್ಲ. ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಒಳ್ಳೇದು ಅನ್ನೋದಾರು ಆಗಲಿ. ಬಿಜೆಪಿ ಜೊತೆ ಸಖ್ಯ ಇರೋದು ಗ್ಯಾರಂಟಿ ಯಾರು? ಡಿ ಕೆ ಶಿ ಅವರು ಬಾಲಕೃಷ್ಣ ಅವರ ಯಾರ ಜೊತೆ ಬಾಲಕೃಷ್ಣ ಅವರು ಸ್ನೇಹಿತರಾಗಿ ಮೂರು ಪಕ್ಷದಲ್ಲಿದ್ದಾರಪ್ಪ. ಮೂರೂ ಪಕ್ಷದಲ್ಲಿ ಎಲ್ಲ ಶಾಸಕರುಗಳು ಇರ್ಬೋದು, ಮಾಜಿ ಶಾಸಕರು, ಮುಖಂಡರುಗಳಿಗೆ ಎಲ್ಲ ಪಕ್ಷದವರು ಪರಿಚಯ ಇರ್ತಾರೆ, ಸ್ನೇಹಿತರಾಗಿರ್ತಾರೆ. ಆದರೆ ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಆಲೋಚನೆಗಳು ಬೇರೆ ಬೇರೆ ಇರ್ತವೆ. ಸೊ ಇದರಲ್ಲಿ ನಾವು BJP ಜೊತೆ ಇದ್ದೀವಿ ಅಥವಾ ಅವರಿದ್ದಾರೆ ಅನ್ನೋವಂಥದ್ದಲ್ಲ. ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ. ಅದು 5 ವರ್ಷಗಳ ಮುಗಿದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಕೂಡ BJP ಅವರಿದ್ದಾರೆ. ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಇದ್ದಾಗ ಅವಾಗ BJP ಸರ್ಕಾರ ಇತ್ತು. ಈಗ ಸೋಮಶೇಖರ್ ಇವರಿದ್ದಾರೆ, GT ದೇವೇಗೌಡರು, ಅವರು JDS ಶಾಸಕರಲ್ವೇನಪ್ಪ. JDS ಶಾಸಕರಿದ್ರೂ ಈಗ 2 ವರ್ಷದ ಅವರು ಆಗ್ತಾ ಇದ್ದಾರಲ್ಲ. ನಮ್ಮಲ್ಲಿ ನೋಡಿ ಹೇಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿರ್ಬೋದು ಮತ್ತು ಜಿಲ್ಲಾ ಮಟ್ಟಗಳದಲ್ಲಿರ್ಬೋದು, ಎಲ್ಲ ಒಂದು ಪಕ್ಷದಾಗಿ ಡೈರೆಕ್ಟರ್ಗಳು ಬರೋಲ್ಲ, ಎಲ್ಲ ಪಕ್ಷದವರು ಬರ್ತಾರೆ ಇಲ್ಲಿ. ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲೂ JDS ಅವರು ಇದ್ದಾರೆ, BJP ಅವರು ಇದ್ದಾರೆ. ಹಾಗಂದು ಮಾತ್ರಕ್ಕೆ ನಾವು ಸರ್ಕಾರ ಕಾಂಗ್ರೆಸ್ ಇದೆ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ಬೋರ್ಡಲ್ಲಿ ಯಾರು ಮೆಜಾರಿಟಿ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಆಗುವಂಥದ್ದು. ಸೊ ಅದರಿಂದ ಈಗ ರಾಜಣ್ಣವ್ರು 2 ವರ್ಷ ಮುಂಚೆ ಇದ್ರಲ್ಲ, ಅದನ್ನ ಯಾಕೆ ಮಾತಾಡಲಿಲ್ಲ? ಅವಾಗ ಬೇರೆ ಸರ್ಕಾರ ಇತ್ತು. ಸುಮ್ಮನೆ ಏನೋ ಒಂದು ನೆಪ ಮಾಡಬೇಕು ಹೇಳ್ತಾರೆ. ಸೊ ಅದರಿಂದ ಅವ್ರಿಗೇನೋ ಒಂದು ಬೇಕಲ್ಲ ಮಾತಾಡೋಕ್ಕೆ. ಈಗ ಆಯ್ತಪ್ಪ, ಇನ್ನೊಂದು 2 ತಿಂಗಳು ಚುನಾವಣೆ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹೆಚ್ಚು ನಿರ್ದೇಶಕರುಗಳು ಗೆದ್ದಿದ್ರೆ ಆಗಲಿ, ಯಾರು ಬೇಡ ಅಂತಾರೆ? ಯಾರು ಹಿಡ್ಕೊಂಡಿದ್ದಾರೆ ಆಗೋರನ್ನ? ಇನ್ನು ಚುನಾವಣೆ ಆಗಬೇಕಲ್ಲಪ್ಪ. ಇನ್ನು ಚುನಾವಣೆ ಆದಮೇಲೆ ತಾನೇ ಅಲ್ಲಿ ಯಾರು ಹೇಳಿದ್ನಲ್ಲ, ಯಾವ ಜಿಲ್ಲೆಗಳಲ್ಲಿ ಯಾವ ಪಕ್ಷದವ್ರು ಗೆದ್ದಿದ್ದಾರೆ ಅಲ್ಲಿ ಮೆಜಾರಿಟಿ ಯಾರಿಗೆ ಬರುತ್ತೆ ಅವರಾಗುತ್ತೆ. ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಆಗುತ್ತೆ, ಬೇರೆ ಪಕ್ಷದವ್ರದ್ದು ಬೇರೆ ಪಕ್ಷ ಆಗುತ್ತೆ. ಅದರಲ್ಲಿ ಅವರು ಇವರು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಯತ್ನಾಳ್ ಅವರು ಹೇಳಿರುವಂಥ ಹೇಳಿಕೆ BJP ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ, ಯತ್ನಾಳ್ ಅವರು ಹೇಳಿರೋವಂಥ ಪ್ರಸ್ತಾಪನ ನಾನು ಮೊನ್ನೆನೇ ಹೇಳಿದ್ದೀನಿ. ಹೌದು, ಬಂದು ನಮ್ಮಲ್ಲಿ ಒಂದು ಕಾಲು ಇಕ್ಕಿದ್ದಾರೆ ಅಂತ ಮಾತನ್ನು ಯತ್ನಾಳ್ ಅವರು ಹೇಳಿದ್ದಾರೆ. ಸೊ ಆ ಥರದ ಇಲ್ಲ ಹೌದು ಅನ್ನೋದನ್ನು ಅವರೇ ಹೇಳಬೇಕು. ಅವ್ರು ಯಾರ ಹೆಸರನ್ನ ಕೋಟ್ ಮಾಡಿ ಹೇಳಿದ್ದಾರೆ ಅದನ್ನು ಅವ್ರು ಹೇಳಬೇಕು. ಅದು ನನಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಪ್ರಾರಂಭ ಆಗುತ್ತಲ್ಲ, ಈಗ ಪ್ರಾರಂಭ ಆಗುತ್ತೆ, ಆಗಿದೆ, ಆಗುತ್ತೆ.